ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧವಾಗಿ ಭೂ ಕಬಳಿಕೆಯ ಆರೋಪ ಕೇಳಿ ಬರ್ತಾ ಇದೆ. ವಿಧಾನಸಭೆಯಲ್ಲಿ ಈ ಬಗ್ಗೆ ಸ್ವತಃ ಕೃಷ್ಣ ಬೈರೇಗೌಡರೇ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಆರೋಪಕ್ಕೆ ದಾಖಲೆಯನ್ನ ಹಿಡಿದೆ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಇದು ಮೈಸೂರು ಮಹಾರಾಜರು ಮಾರಿರುವಂತಹ ಜಮೀನು. 1953ನೇ ಇಸ್ವಿಯಲ್ಲೇ ಈ ಜಾಗವನ್ನ ನಮ್ಮ ಕುಟುಂಬಕ್ಕೆ ಬಂದಿದೆ. ಕೆಲವರು ನನ್ನ ಜಮೀನಿನ ಬಗ್ಗೆ ರಿಸರ್ಚ್ ಅನ್ನು ಮಾಡ್ತಾ ಇದ್ದಾರೆ. ವಿಪಕ್ಷದ ಆರೋಪಕ್ಕೆ ಸದನದಲ್ಲೇ ಕೃಷ್ಣ ಬೈರೇಗೌಡರು ಉತ್ತರವನ್ನು ಕೊಟ್ಟಿದ್ದಾರೆ. ಅನ್ನುವಂಥ ಗ್ರಾಮ ಇದು ಮೈಸೂರು ಮಹಾರಾಜರ ಮನೆತನಕ್ಕೆ ಸೇರಿದಂತಹ ಗ್ರಾಮ. ಇದು 1923ನೇ ಇಸ್ವಿಯಲ್ಲಿ ಮಹಾರಾಜರು ಪಡ್ಕೊಂಡಂತ, ಅವರು ಬಹುಶಃ ಖರೀದಿ ಮಾಡಿ ತಗೊಂಡ್ರು ಅಂತ ಕಾಣುತ್ತೆ. ಅಲ್ಲಿ ಒಂದು ಅಗ್ರಿಕಲ್ಚರಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ರು ಆ ಕಾಲದಲ್ಲಿ, 1923ರ ನಂತರ. ಆವಾಗ ಆ ಭಾಗದಲ್ಲಿ ಈ ರಾಸಾಯನಿಕ ಗೊಬ್ಬರ ಹೊರದೇಶದಿಂದ ಆಮದು ಮಾಡಿ ಇಲ್ಲಿ ರೈತರಿಗೆ ಪರಿಚಯ ಮಾಡಿಕೊಡುವಂಥದ್ದು ಮತ್ತು ಆಧುನಿಕ ಉಪಕರಣಗಳನ್ನು ರೈತರಿಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಆಗಿನ ಕಾಲಕ್ಕೆ ಒಂದು ರೀತಿ ಅಗ್ರಿಕಲ್ಚರಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಥರ ಇತ್ತು ಇದು. ಅದು ಮಹಾರಾಜರು ಏನೋ ಕಾರಣಕ್ಕೆ ಮಹಾರಾಜರೇ 1953ನೇ ಇಸ್ವಿಯಲ್ಲಿ 1953ನೇ ಇಸ್ವಿಯಲ್ಲಿ ಇದನ್ನು ನಮ್ಮ ತಾತ ಅಂದರೆ ಚೌಡೇಗೌಡ ಅಂತ ನಮ್ಮ ತಾತ ಅವರಿಗೆ ಲೀಸ್ಗೆ ಕೊಡ್ತಾರೆ. 10 ವರ್ಷದ ಅವಧಿಗೆ ಲೀಸ್ಗೆ ಕೊಟ್ಟಿದ್ದಾರೆ 1953ನೇ ಇಸ್ವಿಯಲ್ಲಿ. 1953ರಿಂದ ಇಲ್ಲಿವರೆಗೆ ನಾವು ಆ ಜಮೀನಿನಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೇವೆ. ಇವತ್ತಿಗೂ ವ್ಯವಸಾಯ ಮಾಡ್ತಾ ಇದ್ದೇವೆ ಈ ಜಮೀನಿನಲ್ಲಿ. 1953ರಲ್ಲಿ ಮಹಾರಾಜರು ಲೀಸ್ಗೆ ಕೊಟ್ಟಿದ್ದು 10 ವರ್ಷದ ಅವಧಿಗೆ. ಇದೊಂದು ಮಹಾರಾಜರ ಅಂದರೆ ಆ ಕಾಲಕ್ಕೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ಟ್ರಸ್ಟ್ಗೆ ಸೇರಿದಂಥ ಜಮೀನಿದು. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಟ್ರಸ್ಟ್ ಜಮೀನು. ಅವರ ಪರವಾಗಿ ಅಂದಿನ ರಾಜರ ಸೆಕ್ರೆಟರಿ ಒಬ್ಬರು ನಾರಾಯಣ ಸ್ವಾಮಿ ಅಂತ IAS ಆಫೀಸರ್, ICS IAS ಆಫೀಸರ್, ಅವರು ಇದನ್ನೆಲ್ಲ ವ್ಯವಹಾರ ನೋಡ್ಕೊಳ್ತಾ ಇದ್ರು. ಅವರ ಪ್ರೈವೇಟ್ ಸೆಕ್ರೆಟರಿ ಅವರು ಇದನ್ನ ಲೀಸ್ಗೆ ನಮ್ಮ ತಾತಾಗೆ ಕೊಟ್ಟಿದ್ದಾರೆ. ನಮ್ಮ ತಾತ ಹುಟ್ಟಿದ ಊರು ಈ ಗರಡುಪಾಳ್ಯದಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿದೆ, ಚೌಡದೇನಹಳ್ಳಿ ಅಂತ. ಅದಕ್ಕೆ ಹೊಂದ್ಕೊಂಡಿದ್ದರಿಂದ ನಮ್ಮ ತಾತ ಅವರು ಇದನ್ನ ನಮ್ಮ ಊರಿಗೆ, ನನ್ನ ಜಮೀನಿಗೆ ಹೊಂದ್ಕೊಂಡಿರೋ ಜಮೀನು ಅಂತೇಳಿ ರಾಜರಿಂದ ಲೀಸ್ಗೆ ತಗೊಂಡಿದ್ದಾರೆ 10 ವರ್ಷದ ಅವಧಿಗೆ. ಲೀಸ್ಗೆ ಕೊಟ್ಟರು. ಆಮೇಲೆ ರಾಜರದು ಏನು ಪರಿಸ್ಥಿತಿ ಆಯಿತೋ ಗೊತ್ತಿಲ್ಲ, ಇದನ್ನ ಮಾರಾಟಕ್ಕೆ ಇಟ್ಟರು. ಲೀಸ್ ಅವಧಿ ಮುಗಿಯೋದಕ್ಕೆ ಮೊದಲೇ ರಾಜಮನೆತನದವರು ಇದನ್ನ ಮಾರಾಟಕ್ಕೆ ಇಟ್ಟರು. ಮಾರಾಟದಲ್ಲಿ ನಮ್ಮ ತಾತನವರು ಸಮಯಕ್ಕೆ ದುಡ್ಡು ಕಟ್ಟಕ್ಕಾಗಲಿಲ್ಲ. ಹಬೀಬುಲ್ಲಾ ಖಾನ್ ಅನ್ನೋರಿಗೆ ಮಹಾರಾಜರು ಮಾರಾಟ ಮಾಡಿದರು. 1959ನೇ ಇಸ್ವಿಯಲ್ಲಿ ಮಾರಾಟ ಮಾಡಿದರು. ಅದರ ವಿರುದ್ಧವಾಗಿ ನಮ್ಮ ತಾತನವರು ಇಲ್ಲಿ ಕೋಲಾರದಲ್ಲಿ ಸ್ಪೆಷಲ್ DC ಇನಾಮ್ ಅಬಾಲಿಷನ್ ಅವ್ರ ಹತ್ರ ಕೇಸ್ ಹಾಕ್ಕೋತಾರೆ. ಇದು ನನಗೆ ಬರಬೇಕಾಗಿತ್ತು, ಮಹಾರಾಜರು ಅವ್ರಿಗೆ ಮಾರ್ಬಿಟ್ಟಿದ್ದಾರೆ ಅಂತ. ಆ ಸ್ಪೆಷಲ್ DC ಅವರು ಆದೇಶ ಮಾಡ್ತಾರೆ, ನಿಮಗೆ ಖರೀದಿ ಮಾಡೋದಕ್ಕೆ ಸಮಯ ಕೊಟ್ಟಿದ್ರು, ನೀವು ಖರೀದಿ ಮಾಡಿಲ್ಲ, ಹಂಗಾಗಿ ರಾಜರು ಅವರಿಗೆ ಮಾರಾಟ ಮಾಡಿದ್ದಾರೆ. ಹಬೀಬುಲ್ಲಾ ಖಾನ್ ಅನ್ನುವಂಥವರು ಇದರ ಆಕ್ಯುಪೆಂಟ್, ಮಾಲೀಕರು ಅಂತೇಳಿ ಸ್ಪೆಷಲ್ DC ಅವತ್ತು ಆರ್ಡರ್ ಮಾಡಿದ್ದಾರೆ. ಇದು ಏನು ಊರು ಅಂತ ಹೇಳಿದ್ರೆ ಮಾನ್ಯ ಅಧ್ಯಕ್ಷರೇ, ಗರುಡುಪಾಳ್ಯ ಅನ್ನೋದು ಇದು ಸ್ಪೆಷಲ್ DC ಆರ್ಡರಲ್ಲಿ ಇರೋದು. ಗರುಡುಪಾಳ್ಯ ವಿಲೇಜ್ ಈಸ್ ಎ ಒನ್ ಮ್ಯಾನ್ ಹೋಲ್ಡಿಂಗ್ ಅಂದರೆ ಇಡೀ ಊರು ಒಬ್ಬ ವ್ಯಕ್ತಿಯ ಮಾಲೀಕತ್ವದ್ದು ಅಂತ ಬರೀತಾರೆ, ಸ್ಪೆಷಲ್ DC ಬರೆದಿರೋದು. ಒನ್ ಮ್ಯಾನ್ ಹೋಲ್ಡಿಂಗ್. ಮತ್ತು ಇದು ಬೇಚರಾಕ್ ಗ್ರಾಮ. ಬೇಚರಾಕ್ ಅಂತ ಹೇಳಿದ್ರೆ, ಚರಾಕ್ ಅಂದ್ರೆ ಚಿರಾಗ, ಚಿರಾಗ ಅನ್ನೋ ಪದದಿಂದ ಬರ್ತದೆ. ಚಿರಾಗ್ ಅಂದ್ರೆ ಆತ್ಮ, ಅಂದ್ರೆ ಯಾರು ವಾಸ ಮಾಡದೇ ಇರುವಂತ ಗ್ರಾಮಕ್ಕೆ ಬೇಚರಾಕ್ ಅಂತಾರೆ. ಸೊ ಇದು ಬೇಚರಾಕ್ ಗ್ರಾಮ ಅಂತ ಅವರು ಆದೇಶದಲ್ಲಿ ಬರೆದಿದ್ದಾರೆ. ದಿಸ್ ವಿಲೇಜ್ ಇಸ್ ನೋನ್ ಆಸ್ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಟ್ರಸ್ಟ್.
The palace authorities enjoyed this village and lands were being cultivated through the agricultural department up to 1923. And during 1953, the palace authorities leased out the entire village to one Patel Chaudegowda for a period of 10 years. ಅಂತ ಹೇಳ್ತಾರೆ. ಅದಾದ್ಮೇಲೆ ಹಬೀಬುಲ್ಲಾ ಖಾನ್ ಅವ್ರಿಗೆ ಸೇಲ್ ಡೀಡ್ ನಂಬರ್ 4016/5859 ಪ್ರಕಾರ 17/1/1959 ಫಾರ್ ಎ ಸಮ್ ಆಫ್ 47,601 rupees ಇದು ಮಾರಾಟ ಆಗಿದೆ. ಆ ಕಾಲದಲ್ಲಿ ಮಾರಾಟ ಆಗಿರೋದನ್ನ ಕೊನೆಗೆ ಐ ಹಿಯರ್ ಬೈ ರಿಜಿಸ್ಟರ್ ಶ್ರೀ CM Habibullah Khan as an occupant of the entire village ಅಂತ ಕರೀತಾರೆ. ಆಮೇಲೆ ಹಬೀಬುಲ್ಲಾ ಖಾನ್ ಅವರು ಪರವಾಗಿ ಕೋಲಾರ ಸ್ಪೆಷಲ್ DC ಅಲ್ಲಿ ಆರ್ಡರ್ ಆಗುತ್ತೆ. ಇದನ್ನ ಚಾಲೆಂಜ್ ಮಾಡಿ ಚೌಡೇಗೌಡರು ಮೈಸೂರು ಅಪಿಲೇಟ್ ಟ್ರಿಬ್ಯುನಲ್ ಅಲ್ಲಿ ಕೇಸ್ ಹಾಕ್ತಾರೆ. ಇದನ್ನ ಚಾಲೆಂಜ್ ಮಾಡಿ ಮೈಸೂರು ಅಪಿಲೇಟ್ ಟ್ರಿಬ್ಯುನಲ್ ಅಲ್ಲಿ ಕೇಸ್ ಹಾಕಿ ಅಲ್ಲಿ ಆ ಮೈಸೂರು ಅಪಿಲೇಟ್ ಟ್ರಿಬ್ಯುನಲ್ ಅಲ್ಲಿ agreed with this order, Sri Chaudegowda preferred appeal before Mysore Revenue Tribunal in appeal number 915/62IA on 7/1/1963. Both Chaudegowda and CH Habibullah Khan filed a compromise petition before the Mysore Revenue Appellate Tribunal, and accordingly the Mysore Revenue Appellate Tribunal passed orders on 7/1/1965 dismissing the appeal on terms of compromise. ಅಂದ್ರೆ ಚೌಡೇಗೌಡರು ಹಬೀಬುಲ್ಲಾ ಖಾನ್ ಅವರು ಕಾಂಪ್ರಮೈಸ್ ಆಗಿ ಅಲ್ಲಿಂದ ಇದು ಚೌಡೇಗೌಡರಿಗೆ ಬರುತ್ತೆ. ಆಸ್ ಎ ಕಾಂಪ್ರಮೈಸ್ ಇನ್ ಮೈಸೂರು ಅಪಿಲೇಟ್ ಟ್ರಿಬ್ಯುನಲ್ ಅಲ್ಲಿ ಕಾಂಪ್ರಮೈಸ್ ಆಗಿ ಮಾಲೀಕತ್ವ ಪಟೇಲ್ ಚೌಡೇಗೌಡರಿಗೆ ಬರುತ್ತೆ. ಅಂಡ್ ಪಟೇಲ್ ಚೌಡೇಗೌಡರು ನಮ್ಮ ತಾತ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.